ನಮ್ಮ ನಾಯಕರಿಗೆ ಗೌರವ ಕೊಡುತ್ತೆ, ಯಾವ ಪಕ್ಷ ಮೀಸಲಾತಿ ಹೋರಾಟಕ್ಕೆ ಬೆಂಬಲ ಕೊಡುತ್ತೆ ಅಂತ ನಾಯಕರು ಅಂತ ಪಕ್ಷವನ್ನು ಬೆಂಬಲಿಸಬೇಕಷ್ಟು ಮಟ್ಟಿಗೆ ನಮ್ಮ ಜನ ಜಾಗೃತಿಗೊಂಡೈತೆ. ಮೀಸಲಾತಿ ಹೋರಾಟವನ್ನು ಕಡೆಗಣಿಸುವ ಪ್ರಯತ್ನ ಯಾರು ಮಾಡಿದ್ರು, ವಿಳಂಬ ಯಾರು ಮಾಡಿದ್ರು, ಅದೇ ವ್ಯಕ್ತಿಗಳು ಇವತ್ತು ಉಚ್ಚಾಟನೆಗೆ ಅವರ ನೇರ ಕೈಗಳು. ಅದು ಬಿಟ್ಟರೆ ಮೇಲ್ನೋಟಕ್ಕೆ ಮಾಧ್ಯಮದಲ್ಲಿ ಗೊತ್ತಿರೋ ಸಂಗತಿ ಯಾರಂತ ಹೇಳೋದಿಲ್ಲ, ಗೊತ್ತಿಲ್ಲ. ಕಳೆದ 2-3 ತಿಂಗಳಂತರೂ ನೇರ ಘರ್ಷಣೆ ನಡೆದಿತ್ತು. ಅದನ್ನ ಪಕ್ಷದ ವರಿಷ್ಠ ಅವರಿಬ್ಬರು ಕೂಡಿಸಿ ಸರಿಪಡಿಸೋ ಪ್ರಯತ್ನ ಮಾಡಬೇಕಾಗಿತ್ತು, ಹೊಂದಾಣಿಕೆ ಮಾಡಿ ಏನಾದ್ರು ಮಾಡಬೇಕಾಗಿತ್ತು. ಉಚ್ಚಾಟನೆ ಮಾಡುವಂತ ಕೀಳು ಮಟ್ಟಕ್ಕೆ ಕೇಂದ್ರ ಬಿಜೆಪಿ ಶಿಸ್ತು ಪಾಲನಾ ಸಮಿತಿಯವರು ಕುತಂತ್ರಕ್ಕೆ ಒಳಪಟ್ಟು ಮಾಡಿದ್ರೆ ಅಂತ ಅನ್ಸುತ್ತೆ. ಇದು ಬಹುತೇಕ ಅವ್ರು ಬಹಳ ಗಟ್ಟಿಯಾಗಿದ್ದಾರೆ. ಅವರು ನಾ ಹೇಳಿದೆ ವೃತ್ತಿಗಣ ಅವಶ್ಯಕತೆ ಇಲ್ರಿ, ಮನುಷ್ಯನಿಗೆ ಸಹಜವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋದಂಥವ್ರು, ಭ್ರಷ್ಟಾಚಾರ ರಹಿತವಾಗಿ ಕೆಲಸ ಮಾಡೋದಂಥವ್ರು, ಸತ್ಯದ ಪರವಾಗಿ ಮಾತನಾಡುವಂಥವ್ರು, ಇಷ್ಟವಾಗಿ ಮಾತಾಡುವಂಥವ್ರಿಗೆ ಏನಪ್ಪ ಅಸತ್ಯವಂತರಿಗೆ ಕಾಲಿದೆಯಲ್ಲ, ಸತ್ಯವಂತರ ಕಾಲ ಅಂತ ಮನಸ್ಸನ್ನು ಹೋಗೋದು ಸಹಜ. ಆದರೆ ಗೌಡ್ರು ಇದು ಮೊದಲನೇ ಬಾರಿ ಅಲ್ಲೇ ಅಂತ 2-3 ಸಾರಿ ಆಗಿದೆ. ಹಿಂದೆ ನಮ್ಮ ಮೀಸಲಾತಿ ಹೋರಾಟ ಮಾಡುವಂಥ ಸಂದರ್ಭದಲ್ಲೇ ಉಚ್ಚಾಟನೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ನಮ್ಮ ಹೋರಾಟದ ಶಕ್ತಿಯ ಕಾರಣಕ್ಕೆ ಮತ್ತು ಬಸವನಗುಡಿ ಉತ್ತರ ಕರ್ನಾಟಕ ಮತ್ತು ಪಂಚಮಸಾಲಿ ಲಿಂಗಾಯತರು ಮತ್ತು ಮೇಲಾಗಿ ಹಿಂದೂ ಪರ ಸಂಘಟನೆಗಳು ಅವರ ಬೆಂಬಲವಾದ ಕಾರಣಕ್ಕೆ ಹೈಕಮಾಂಡ್ ಯಾವುದೇ ತೀರ್ಮಾನ ತೆಗೆದುಕೊಳ್ಳಿಲ್ಲ. ಹಿಂದೆ ನಮ್ಮ ಮೀಸಲಾತಿ ಹೋರಾಟವನ್ನು ಕಡೆಗಣಿಸುವ ಪ್ರಯತ್ನ ಯಾರು ಮಾಡಿದ್ರು, ವಿಳಂಬ ಯಾರು ಮಾಡಿದ್ರು, ಅದೇ ವ್ಯಕ್ತಿಗಳು ಇವತ್ತು ಉಚ್ಚಾಟನೆಗೆ ಅವರ ನೇರ ಕೈಗಳು. ಅದು ಬಿಟ್ಟರೆ ಮೇಲ್ನೋಟಕ್ಕೆ ಮಾಧ್ಯಮದಲ್ಲಿ ಗೊತ್ತಿರೋ ಸಂಗತಿ ಯಾರಂತ ಹೇಳೋದಿಲ್ಲ, ಗೊತ್ತಿಲ್ಲ. ಕಳೆದ 2-3 ತಿಂಗಳಂತರೂ ನೇರ ಘರ್ಷಣೆ ನಡೆದಿತ್ತು. ಅದನ್ನ ಪಕ್ಷದ ವರಿಷ್ಠ ಅವರಿಬ್ಬರು ಕೂಡಿಸಿ ಸರಿಪಡಿಸೋ ಪ್ರಯತ್ನ ಮಾಡಬೇಕಾಗಿತ್ತು, ಹೊಂದಾಣಿಕೆ ಮಾಡಿ ಏನಾದ್ರು ಮಾಡಬೇಕಾಗಿತ್ತು. ಉಚ್ಚಾಟನೆ ಮಾಡುವಂತ ಕೀಳು ಮಟ್ಟಕ್ಕೆ ಕೇಂದ್ರ ಬಿಜೆಪಿ ಶಿಸ್ತು ಪಾಲನಾ ಸಮಿತಿಯವರು ಕುತಂತ್ರಕ್ಕೆ ಒಳಪಟ್ಟು ಮಾಡಿದ್ರೆ ಅಂತ ಅನ್ಸುತ್ತೆ. ಇದು ಬಹುತೇಕ ಮೋದಿಯವರಿಗೂ ಮತ್ತು ಅಮಿತ್ ಶಾ ಗಮನಕ್ಕೆ ಬಂದಿದ್ರೆ ಅವರೇನು ಬಹುತೇಕ ತಡೆ ಹಿಡಿದಿದ್ದು ಕಾಣಿಸುತ್ತೆ. ಅವ್ರು ಯಾವುದಕ್ಕೂ ಗಮನಕ್ಕೆ ಬಾರದ ರೀತಿಯಲ್ಲಿ ಇವತ್ತು ಶಿಸ್ತು ಪಾಲನಾ ಸಮಿತಿಯವರು ಈ ರೀತಿಯಾಗಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ಇದರಿಂದ ಪಕ್ಷಕ್ಕೆ ಬಹಳ ದೊಡ್ಡ ಹಿನ್ನಡೆ ಆಗುತ್ತೆ. ಆ ಪಕ್ಷಕ್ಕೆ ಯಾಕಂದ್ರೆ ಬಿಜೆಪಿಗೆ ವೋಟ್ ಬ್ಯಾಂಕೇ ಲಿಂಗಾಯತ. ಅದರ ಪಂಚಮಸಾಲಿ ಸಮಾಜ ಮುಂದೆ ನಮ್ಮ ಜನ ಏನಕ್ಕಿತ್ತು, ಯಾವುದೋ ಒಂದು ಮಾತಿ ಮರಳ ವೋಟ್ ಹಾಕ್ಕೊತಿದ್ರು. ಈ ಹೋರಾಟ ಶುರು ಮಾಡಿದ್ಮೇಲೆ ನಮ್ಮ ಜನ ತೀರ್ಮಾನ ಮಾಡಿದ್ರು, ಯಾವ ಪಕ್ಷ ನಮ್ಮ ನಾಯಕರಿಗೆ ಗೌರವ ಕೊಡುತ್ತೆ, ಯಾವ ಪಕ್ಷ ಮೀಸಲಾತಿ ಹೋರಾಟಕ್ಕೆ ಬೆಂಬಲ ಕೊಡುತ್ತೆ ಅಂತ ನಾಯಕರು ಅಂತ ಪಕ್ಷವನ್ನು ಬೆಂಬಲಿಸಬೇಕಷ್ಟು ಮಟ್ಟಿಗೆ ನಮ್ಮ ಜನ ಜಾಗೃತಿಗೊಂಡೈತೆ. ಇಂತಹ ಸಂದರ್ಭದಲ್ಲಿ ಇದು ಚೆನ್ನಾಗಿ ಸದ್ಬಳಕೆ ಮಾಡ್ಕೊಳ್ಳೋ ಪ್ರಯತ್ನವನ್ನು ಭಾರತೀಯ ಜನತಾ ಪಕ್ಷ ಮಾಡೋದು ಬಿಟ್ಟು ಈ ರೀತಿ ಉಚ್ಚಾಟನೆ ಮಾಡುವಂತ ಕೀಳು ಮಟ್ಟಕ್ಕೆ ಒಳಪಟ್ಟಿರ್ತಕ್ಕಂಥದ್ದು ಬಹುತೇಕ 2028 ಚುನಾವಣೆಗೆ ನಮ್ಮ ಜನ ಎರಡೂ ಪಕ್ಷಗಳಿಗೆ ಒಂದು ಲಾಠಿ ಕೊಟ್ಟಂತ ಮಾರಣಾಂತಿಕ ಹಲ್ಲೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಮೇಲೂ ಅಸಮಾಧಾನ, ಪಂಚಮಸಾಲಿ ನಾಯಕತ್ವವನ್ನ ಕಡೆಗಣಿಸಿರ್ತಕ್ಕಂಥ ಈ ಬಿಜೆಪಿ ಒಳಗಿರ್ತಕ್ಕಂಥ ಕೆಲವು ವ್ಯಕ್ತಿಗಳ ಮೇಲೆ ಅಸಮಾಧಾನ, ಈ ಪಕ್ಷದ ಮೇಲೆ ಅಸಮಾಧಾನ ಮಾಡಿದೆ. ನಿಮ್ಮ ನೇತೃತ್ವದಲ್ಲಿ ಏನಾದ್ರೂ ಒಂದು ಪಕ್ಷ ಸಂಘಟನೆ ಏನಾದ್ರು ಮಾಡ್ತೀರಾ? ಕರ್ಕೊಂಡು ಅಂತ ಇಲ್ಲ, ನನಗೆ ಅಂತ ಯಾವ್ದು ಆಲೋಚನೆ ಬಟ್ ಬರೇ ಆ ರಾಜಕೀಯ ಆಲೋಚನೆ ನಮ್ ಜನ ಮಾಡುತ್ತೆ. ಪ್ರತಿ ಪರ್ಟಿಕ್ಯುಲರ್ ಉತ್ತರ ಕರ್ನಾಟಕ ನಾಯಕರ ಮೇಲೆನೆ ಅನ್ಯಾಯ ಆಗತ್ತೆ ಪದೇ. ಹೌದು, ಏನ್ರಿ ಉಮೇಶ್ ಕತ್ತಿ ಅವ್ರು ನೋಡ್ರಿ, ಒಬ್ಬ 8 ಸಾರಿ MLA ಆಗಿದ್ರು. ಅವ್ರನ್ನ ಮಂತ್ರಿ ಮಾಡೋದು ಎಲ್ಲಿ ಮುಖ್ಯಮಂತ್ರಿ ಆಗ್ತಾರಂತ ಅವ್ರನ್ನೂ ಮಂತ್ರಿ ಮಾಡಕ್ ಹೋಗ್ಲೇ ಇಲ್ಲ. ಅವ್ರನ್ನೂ ತುಳಿಯೋ ಪ್ರಯತ್ನ ಮಾಡಿದ್ರು. ಯಾರು ಲಕ್ಷ್ಮಣ ಸವದಿ ಆಗಿರ್ಲಿ, ಉಮೇಶ್ ಕತ್ತಿ. ಒಟ್ಟಾರೆ ಉತ್ತರ ಕರ್ನಾಟಕದ ಪಂಚಮಸಾಲಿ ಒಟ್ಟು ಯಾವುದೇ ಲಿಂಗಾಯತ ನಾಯಕರು ಬೆಳಿತಾರಪ್ಪ ಒಟ್ಟು ತುಳಿಬೇಕು. ಕರ್ನಾಟಕದ ಲಿಂಗಾಯತ ನಾಯಕ ಯಾರಪ್ಪ ಅಂದ್ರೆ ಇವರೇ, ಕುಟುಂಬನೇ ಲಿಂಗಾಯತ ನಾಯಕ ಅಂತೇಳಿ ಬಿಂಬಿಸ್ಕೊಳ್ಬೇಕು ಅನ್ನೋ ಉದ್ದೇಶಕ್ಕೆ ತಂತ್ರ ಪ್ರತಿತಂತ್ರ ಕುತಂತ್ರ ಮುಖಾಂತರವಾಗಿ ಇವತ್ತು ನಮ್ಮ ಸಮುದಾಯದ ನಾಯಕಗಳನ್ನು ಅಡಿಗರಿಸೋ ಪ್ರಯತ್ನ ಮಾಡಿದ್ದಾರೆ. ಅದು ಬಸವನಗೌಡರಂತೂ ಬಹಳ ಗಟ್ಟಿಯಾಗಿ ಹೇಳ್ತಾನೆ ಇದ್ರು, ನಾನು ಏನು ಮಾಡೋಕ್ಕಾಗಲ್ಲ ಅಂತೇಳಿ. ಹಾಗಾಗಿ ಅವರು ಬಹಳ ಧೈರ್ಯವಾಗದಲ್ಲಿ ಗಟ್ಟಿಯಾಗಿದ್ದಾರೆ. ಅವರಂತೂ MLA ಕಂಟಿನ್ಯೂ ಮುಂದುವರಿತಾರೆ, ಅಧಿವೇಶನದಲ್ಲಿ ಮಾತಾಡ್ತಾರೆ, ಸತ್ಯದ ಪರವಾಗಿ ಹೋರಾಟ ಮಾಡ್ತಾರೆ. ನಮ್ಮ ಜನನೂ ಅವ್ರ ಪರ ನಿಲ್ಲುತ್ತೆ. ಇದರಿಂದ ಪಕ್ಷಕ್ಕೆ ಬಹಳ ದೊಡ್ಡ ಡ್ಯಾಮೇಜ್. ಅದನ್ನು ಪೂರ್ತಿ ಆಲೋಚನೆ ಮಾಡಬೇಕು. ಈಗ ಸಮಾಜದಲ್ಲಿ ಲಿಂಗಾಯತ ಮುಖಂಡರು ಅಂತ ಹೇಳಿ ಯಡಿಯೂರಪ್ಪನವ್ರನ್ನ ಇಷ್ಟಪಡಬೇಕು ಅಥವಾ ಯತ್ನಾಳ್ ಅವ್ರನ್ನ ಇಷ್ಟಪಡಬೇಕು? ನೋಡಿ, ಯಡಿಯೂರಪ್ಪರಿಗೆ ಒಂದು ಸಂದರ್ಭ ಇತ್ತು, ನಮ್ಮ ಜನ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ, ಸಹಕಾರ ಕೊಟ್ಟರು, ಬೆಳೆಸ್ಯಾರ. ಮತ್ತೊಬ್ರು ಅವಕಾಶ ಕೊಡಬೇಕಿರುವಂಥದ್ದು ಜನರ ಅಪೇಕ್ಷೆ. ಉತ್ತರ ಕರ್ನಾಟಕದ ನಾಯಕರು, ಪಶ್ಚಿಮ ನಾಯಕರು, ಲಿಂಗಾಯತ ನಾಯಕರು ಮತ್ತು ಆ ಪಕ್ಷ ಹೇಳುವಂಥ ಸಿದ್ಧಾಂತದ ನಾಯಕರು ಬಸವನಗೌಡರಿಗೆ ಅವಕಾಶ ಕೊಡಬೇಕಿರುವಂಥದ್ದು ಪ್ರತಿಯೊಬ್ಬರು ಜನರ ಮನಸ್ಸಿನಲ್ಲಿ. ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಜನಾಭಿಪ್ರಾಯ ಸಂಗ್ರಹ ಮಾಡಿ ಬಸವನಗೌಡ ನಾಯಕತ್ವವನ್ನೇ ಜನ ನಂಬಿದ್ರು ಪಕ್ಷಾತೀತವಾಗಿ. ಇಂತಹ ಸಂದರ್ಭದಲ್ಲಿ ಜನ ಅವರನ್ನೇ ಬೆಂಬಲಿಸ ಹೊರತು ಮತ್ತೊಬ್ಬರು ಯಾರು ಬೆಂಬಲಿಸಿದ್ರು. ಈಗ ನಮ್ಮ ಜನ ಗೊತ್ತಾಗಿದೆ, ನಮ್ಮ ಜನಾಂಗ ಹೋರಾಟವನ್ನ ಯಾರು ಕಡೆಗೆ ಅನಿಸಿದ್ರು, ನಮ್ಮ ನಾಯಕರನ್ನ ಯಾರು ತೊಳೆಯಕತ್ತಾರ ಅಂತೇಳಿ ಈ ಸ್ಪಷ್ಟ ಸಂದೇಶ ಸಮಾಜಕ್ಕಂತೂ ಮುಟ್ಬಿಟ್ಟಿದ್ರು. ಯಾರಂತ ಅವರು ನಮ್ಮ ಜನ ಯಾವ ಕಾರಣಕ್ಕೂ ತಮ್ಮ ಊರಿಗೆ ಬಂದ ಬಿಡ್ಕೊಳೋದಿಲ್ಲ, ಅವ್ರಿಗೆ ಬೆಂಬಲ ಕೊಡೋದು, ಅವ್ರಿಗೆ ಯಾವ ಕಾರಣಕ್ಕೂ ಸಹಕಾರ ಕೊಡೋದು. ಇದನ್ನ ಪಕ್ಷಕ್ಕೆ ಇರೋದು. ನೀವು
ಕುಟುಂಬವನ್ನ ನಂಬಿ ಪಕ್ಷ ಕಟ್ತಿರೋ ಅಥವಾ ಜನಸಾಮಾನ್ಯ ಜೊತೆಗೆ ಇದ್ದಂಥ ನಾಯಕರ ನಂಬಿ ಪಕ್ಷಕ್ಕೆ ಇರ್ತಕ್ಕಂಥ ವಿಚಾರ. ನಮ್ಮ ಜನಕ್ಕಂತೂ ಸಂದೇಶವಿದೆ. ಈ ಇದರಿಂದಲೇ ಬಸವನಗೌಡರು ಉಚ್ಚಾಟನೆ ಮಾಡೋಕ್ಕೆ ಮೂಲ ಕಾರಣನೇ ಇವರಿದ್ದಾರೆ.